ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಕೈಮಾ ಉಂಡೆ ಸಾರು ಮಾಡ್ತೀವಿ. ಇದರಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಈ ಸಾರು ಮಾಡೋದಕ್ಕೆ ಹುರುಗಡ್ಲೆ ಆಗಲಿ ಮೊಟ್ಟೆ ಆಗಲಿ ಬಳಸಲ್ಲ. ಹುರುಗಡ್ಲೆ ಮೊಟ್ಟೆ ಇಲ್ಲದೆ ಪರ್ಫೆಕ್ಟ್ ಕಲರಲ್ಲಿ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ರುಚಿಯಾಗಿ ಕೈಮಾ ಉಂಡೆ ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಮಟನ್ ಕೈಮಾ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿರೋ ನೀರನ್ನ ಕಂಪ್ಲೀಟಾಗಿ ತಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ಟ್ರೈನರಲ್ಲಿ ಹಾಕಿ ಬಿಟ್ಬಿಟ್ಟಿದ್ದೆ. ಕಂಪ್ಲೀಟಾಗಿ ನೀರು ಹೋಗಿದೆ. ಇದು ತುಂಬ ಇಂಪಾರ್ಟೆಂಟು. ನೀರು ಇದ್ಬಿಟ್ರೆ ಅದು ಉಂಡೆ ಕಟ್ಟೋಕ್ಕಾಗಲ್ಲ. ಸಾರಿಗೆ ಹಾಕಿದಾಗ ಕೈಮಾ ಉಂಡೆ ಒಡೆದೋಗುತ್ತೆ. ಹಾಗೂ ಇದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಒಂದು 600 ಗ್ರಾಮ್ ಅಷ್ಟಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಕೈಮಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ. ಸಾರಿಗೆ ಆಮೇಲೆ ಸಪ್ರೇಟಾಗಿ ಹಾಕೋತೀವಿ. ಜೊತೆಗೆ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. 1.5 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಖಾರ ಮೀಡಿಯಮ್ ಆಗಿ ಇಟ್ಟಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ 2 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋಬೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ 1/4 ಕಪ್ ಅಷ್ಟು. ಮತ್ತು ಬೆಳ್ಳುಳ್ಳಿ ಹೆಸಳು 8ರಿಂದ 10 ಕಾಳು, ಮತ್ತು ಶುಂಠಿ 1 ಇಂಚು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಹಾಕೊಳ್ತಾ ರುಬ್ಕೋಬೇಕು. ನೀರು ಒಂಚೂರು ಹಾಕೋಬಾರ್ದು. ನೋಡಿ, ಈ ಥರ ಎಲ್ಲನೂ ರುಬ್ಕೊಂಡಿದ್ದೀನಿ. ಮಸಾಲೆ ರುಬ್ಬೇಕಾದ್ರೆ ಅದೇ ಮಸಾಲೆನ ಎತ್ತು ಹಾಕ್ಬಿಟ್ಟಾಗ ಅದರಲ್ಲಿ ಸ್ವಲ್ಪ ನೀರಿನಾಂಶ ಇರುತ್ತಲ್ಲ, ಆಗ ನೀರಾಗ್ಬಿಡುತ್ತೆ ಕೈಮಾ. ಇವಾಗ ನೋಡಿ, ಈ ಟೆಕ್ಸ್ಚರ್ ಪರ್ಫೆಕ್ಟ್ ಆಗಿದೆ. ನೀರು ಥರ ಇಲ್ಲ, ಹಾಗೂ ಚೆನ್ನಾಗಿ ಸ್ಮೂತಾಗಿ ರುಬ್ಬಿದ್ದೀನಿ. ಇಲ್ಲಾಂದರೆ ತರಕಾರಿ ಇದ್ದರೆ ಉಂಡೆ ಕಟ್ಟೋಕ್ಕಾಗಲ್ಲ, ಪುಡಿ ಆಗ್ಬಿಡುತ್ತೆ. ಈಗ ಇದನ್ನು ಪಕ್ಕಕ್ಕೆ ಇಡೋಣ. ಇವಾಗ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇದೇ ಮಿಕ್ಸರ್ ಜಾರ್ಗೆ 10ರಿಂದ 12 ಬೆಳ್ಳುಳ್ಳಿ ಹೆಸಳು, ಮತ್ತು ಶುಂಠಿ 1 ಇಂಚು, ಹಸಿಮೆಣಸಿನ್ಕಾಯಿ 5ರಿಂದ 6 ಹಾಕೋತಾ ಇದ್ದೀನಿ. 6ಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ನಾನು ಖಾರದ ಪುಡಿ ಹಾಕೊಳ್ಳಲ್ಲ. ಈಗ ಇದಕ್ಕೆ ಚೂರು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಮತ್ತೆ ಇದೇ ಮಿಕ್ಸರ್ ಜಾರ್ಗೆ ಟೊಮೊಟೊ ಹಣ್ಣು ಹಾಕೊಂಡು ರುಬ್ಕೊಳ್ಳೋಣ. 3 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಹಾಕೊಂಡಿದ್ದೀನಿ. ಟೊಮೊಟೊ ಪೇಸ್ಟ್ ರೆಡಿಯಾಗಿದೆ. ಇವಾಗ ಕಾಯಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಲವಂಗ 4, ಚಕ್ಕೆ 3 ಪೀಸ್ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ಅರ್ಧ ಚಮಚ ತೊಗೊಂಡಿದ್ದೀನಿ. ಕಾಯಿ ತುರಿನ ಕಮ್ಮಿ ಬೇಕಾದ್ರೆ ತೊಗೋಬೋದು. ನಿಮಗೆ ಗ್ರೇವಿ ಯಾವ ಥರ ಬೇಕೋ ಅದ್ರ ಮೇಲೆ ಡಿಪೆಂಡು. ನನಗೆ ಗ್ರೇವಿಲಿ ಜಾಸ್ತಿ ಬೇಕಿತ್ತು. ಜೊತೆಗೆ ಹುರುಗಡ್ಲೆ ಕೂಡ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಇವಾಗ ಕೈಮಾ ಸಾರಿಗೆ ಏನು ಬೇಕೋ ಆ ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ಕೈಮಾ ಉಂಡೆ ಕಟ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ಕೋತಾ ಇದ್ದೀನಿ. ಬೇಕಾದ್ರೆ ದೊಡ್ಡದಾಗಿ ಮಾಡ್ಕೋಬೋದು. ಈಗ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡಾಗ ತುಂಬ ಈಸಿಯಾಗಿ ಆಗುತ್ತೆ. ಇವಾಗ ಇಷ್ಟು ಕೈಮಾ ಉಂಡೆ ರೆಡಿಯಾಗಿದೆ. ಇವಾಗ ರುಚಿಯಾಗಿ ಸಾರು ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಹಾಕೊಂಡು ಹುರ್ಕೋಬೇಕು. 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆಗೆ ಇದನ್ನು ಹಾಕೋತಾ ಇದ್ದೀನಿ. ಕೈಮಾ ಜೊತೆನೆ ಎಕ್ಸ್ಟ್ರಾ ಮೂಳೆ ಚರ್ಬಿ ಎಲ್ಲ ಕೊಡ್ತಾರಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದ್ರ ಜೊತೆಗೇನೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದ್ಬಿಟ್ಟು ಈ ಥರ ಹಸಿ ವಾಸನೆ ಎಲ್ಲ ಹೋಗಿಸ್ಬಿಟ್ರೆ ಸಾರು ಬೇಗ ರೆಡಿ ಆಗಿಬಿಡುತ್ತೆ. ತುಂಬ ಹೊತ್ತು ಸಾರನ್ನ ಕುದಿಸ್ಬೇಕು ಅಂತ ಏನಿರಲ್ಲ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕೈಮಾ ಉಂಡೆನ ಈ ಥರ ಇಡಬೇಕು ನಿಧಾನಕ್ಕೆ. ಸಾಮಾನ್ಯವಾಗಿ ಕೈಮಾ ಉಂಡೆನ ಲಾಸ್ಟಲ್ಲಿ ಸೇರಿಸ್ತಾರೆ. ಸಾರನ್ನ ಚೆನ್ನಾಗಿ ಕುದಿಸಾದ್ಮೇಲೆ ಹಾಕ್ತಾರೆ. ಇಲ್ಲಾಂದರೆ ಎಣ್ಣೆಲಿ ಮೊದಲೇ ಸ್ವಲ್ಪ ಫ್ರೈ ಮಾಡಿಟ್ಕೊಂಡು ಲಾಸ್ಟಲ್ಲಿ ಸಾರಿಗೆ ಹಾಕ್ತಾರೆ. ಆದರೆ ಈ ಮೆಥಡಲ್ಲಿ ಕೂಡ ಕೈಮಾ ಸಾರು ಮಾಡ್ಬೋದು. ಈಗ ನೋಡಿ, ಎಲ್ಲ ಕೈಮಾ ಉಂಡೆನೂ ಆರಾಮಾಗಿ ಇಟ್ಟಿದ್ದೀನಿ. ಈಗ ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು. ಒಂದು 5-10 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹಾಗೆ ಕುಕ್ ಆಗಿಬಿಡೋಣ. 5 ನಿಮಿಷ ಆದಮೇಲೆ ನಿಧಾನವಾಗಿ ಇದನ್ನ ಈ ಥರ ತಿರುಗಿಸ್ಕೋಬೇಕು. ಇವಾಗ 5ರಿಂದ 10 ನಿಮಿಷ ಆಗಿದೆ. ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ.
ಹಾಗೂ ಉಂಡೆ ನೋಡಿ ತುಂಬ ಚಿಕ್ಕದಾಗಿ ಕಾಣ್ತಿದೆ. ನಾನು ಮೊದಲೇ ತುಂಬ ಚಿಕ್ಕದಾಗಿ ಕಟ್ಟಿದ್ದೆ, ಜೊತೆಗೆ ಇದರಲ್ಲಿ ಫ್ಯಾಟ್ ಇತ್ತಲ್ಲ ಅದೆಲ್ಲ ಮೆಲ್ಟ್ ಆಗಿಬಿಟ್ಟು ಇನ್ನೂ ಚಿಕ್ಕದಾಗಿ ಕಾಣ್ತಿದೆ. ಇವಾಗ ಇದನ್ನ ಸುತ್ತನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಸಾಲಿಡ್ ಆಗಿದೆ. ಈಗ ಇದನ್ನ ಹೇಗೆ ಮಾಡೋದು, ಇದು ಒಡೆದೋಗಲ್ಲ. ನಿಮ್ಗೆ ಈ ಮೆಥಡ್ ಕಷ್ಟ ಅನ್ಸಿದ್ರೆ ಸಾರನ್ನ ಚೆನ್ನಾಗಿ ಕುದಿಸಾದ್ಮೇಲೆ ಲಾಸ್ಟಲ್ಲಿ ಬೇಕಾದ್ರೂ ಸೇರಿಸ್ಕೋಬೋದು. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇದಕ್ಕೆ ಅರಿಶಿಣದ ಪುಡಿ 1/4 ಚಮಚ ಮತ್ತು ಧನಿಯಾ ಪುಡಿ 1.5 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನಿಧಾನವಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಸಾಲೆದ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ಕಾಯಿ ಮಸಾಲೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಕೈಮಾ ಉಂಡೆಗೆ ಮೊದಲೇ ಉಪ್ಪು ಹಾಕಿದ್ವಿ. ಇವಾಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸಾರು ತುಂಬ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕೋಬೋದು. ಈ ಥರ ಗಟ್ಟಿಯಾಗಿ ಗ್ರೇವಿ ಬೇಕಿತ್ತು, ಸೊ ನೀರನ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 10-12 ನಿಮಿಷ ಕುದಿಸ್ಕೊಬಿಟ್ರೆ ಸಾರು ರೆಡಿ ಆಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ, ಮತ್ತು ಒಂದು ಉಂಡೆನೂ ಒಡೆದೋಗಿಲ್ಲ. ಹಾಗೂ ಮಸಾಲೆಗಳನ್ನ ಚೆನ್ನಾಗಿ ಹುರಿದಿದ್ದೀವಲ್ಲ, ಸೊ ಹಸಿ ವಾಸನೆ ಕೂಡ ಒಂಚೂರು ಇಲ್ಲ. ಇವಾಗ ತುಂಬಾ ರುಚಿಯಾಗಿ, ತುಂಬಾ ಪರ್ಫೆಕ್ಟಾಗಿ ಕೈಮಾ ಉಂಡೆ ಸಾರು ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.